ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ನನ್ನ ಹೆಸರು ಪ್ರೀತಿ ಮಂಜುನಾಥ್ ಬಗರೆ ಅಂತ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಬರ್ರಿ ಇವತ್ತು ನಾನು ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಫ್ರೈಡೇ ಫ್ರೆಂಡ್ಸ್. ಇವತ್ತಿಂದು ಫ್ರೈಡೇದು ಪೂಜೆ ಎಲ್ಲ ಮುಗೀತು ಇವತ್ತು ನಮ್ಮ ಮನೆಯಲ್ಲಿ. ಈಗ ಪೂಜೆ ಆದಮೇಲೆ ಪೂಜೆ ಮಾಡೋದೆಲ್ಲ ಮುಗೀತು ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನು ಏನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹಂಚ್ಕೊತೀನಿ. ಬರ್ರಿ ನೋಡೋಣ ನಾನು ಏನೇನು ಮಾಡಿದ್ದೀನಿ ಇವತ್ತಂತ ನಿಮಗೆ ಎಲ್ಲ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿ ತೋರಿಸ್ತೀನಿ. ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಪೂರ್ತಿ. ಬನ್ನಿ ಫ್ರೆಂಡ್ಸ್, ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಆ ನುಗ್ಗೆಕಾಯಿ ಸಾರಿಗೆ ನಾನು ಒಗ್ಗರಣೆ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್. ನಾನೆಲ್ಲ ಬೇಳೆ ಎಲ್ಲ ಕುದಿಸ್ಕೊಂಡು ನುಗ್ಗೆಕಾಯಿ ಎಲ್ಲ ಕುದಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಲಾಸ್ಟಿಗೆ ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಅದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಆಯಿತು ಫ್ರೆಂಡ್ಸ್, ಇದು ಸಾಂಬಾರು. ಇದಕ್ಕೆ ಒಗ್ಗರಣೆ ಒಂದು ಕೊಡೋದಷ್ಟೇ ನಾನು ಉಳಿಸ್ಕೊಂಡಿದ್ದೆ. ಇನ್ನೆಲ್ಲ ಮಾಡಿಟ್ಕೊಂಡಿದ್ದೆ ನಾನು. ಇದೆಲ್ಲ ಪೂರ್ತಿ ಎಲ್ಲ ಮಾಡೋದೆಲ್ಲ ಇದು ಮಾಡಿಬಿಟ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಎಲ್ಲ ಮಾಡಿ ಈಗ ನುಗ್ಗೆಕಾಯಿ ಸಾಂಬಾರಿನ ಮುಗೀತು ಫ್ರೆಂಡ್ಸ್. ಈಗ ನಾನು ಅದು ಹೊನ್ಗನ್ನೆ ಸೊಪ್ಪು ತೊಗೊಂಡಿದ್ದೆ ಬೆಳಗ್ಗೆ. ಅದನ್ನು ಬೇಳೆ ನೆನೆ ಇಟ್ಟು ಆ ಥರ ಅದರದ್ದು ಪಲ್ಯ ಆಯಿತು ಫ್ರೆಂಡ್ಸ್. ಈಗ ರೈಸ್ ಆಯಿತು. ಅದಾದಮೇಲೆ ಈಗ ಜೋಳದ ರೊಟ್ಟಿ ಫ್ರೆಂಡ್ಸ್. ಇದು ನಾವು ಉತ್ತರ ಕರ್ನಾಟಕ ಸೈಡ್ನವರು, ಹಾಗಾಗಿ ನಮಗೆ ದಿನಾಲೂ ಊಟದ ಜೊತೆ ರೊಟ್ಟಿ ಇರಲೇಬೇಕು ಫ್ರೆಂಡ್ಸ್ ನಮಗೆ. ಹಂಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ, ಜೋಳದ ರೊಟ್ಟಿ. ಇದೆಲ್ಲ ನಾನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್. ಇದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋದು ತೋರಿಸ್ತೀನಿ. ರೊಟ್ಟಿ ಡೈಲಿ ಇರಲೇಬೇಕು ಫ್ರೆಂಡ್ಸ್ ನಮಗೆ ಮನೆಯಲ್ಲಿ. ನಮಗೆ ಮುದ್ದೆ ಎಲ್ಲ ಊಟ ಮಾಡಿ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನಮಗೆ ಯಾವಾಗಲೂ ರೊಟ್ಟಿನೇ ಜಾಸ್ತಿ ನಮ್ಮ ಮನೆಯಲ್ಲಿ. ಚಪಾತಿನೂ ಮಾಡ್ತೀವಿ, ಆದರೆ ವಾರದಲ್ಲಿ ಒಂದು ಸಲ ಇಲ್ಲ ಅಂದರೆ 2 ಸಲ ಅಷ್ಟೇ ಮಾಡೋದು. ಇನ್ನೆಲ್ಲ ಡೈಲಿ ರೊಟ್ಟಿನೇ ನಾವು ಮಾಡೋದು ಫ್ರೆಂಡ್ಸ್. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಪ್ಲೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ. ಎಲ್ಲ ರೊಟ್ಟಿ ಮಾಡೋದು ಮುಗೀತು ಫ್ರೆಂಡ್ಸ್ ನಂದು. ಬನ್ನಿ ಫ್ರೆಂಡ್ಸ್, ಈಗ ಅಡುಗೆ ಅದೆಲ್ಲ ಮುಗೀತು. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ನಮಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಹಾಕ್ಕೊಂಡು, ನಾನು ಒಂದು 4 ಜನಕ್ಕೆ 5 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ ಎಷ್ಟು ಜನಕ್ಕೆ ಮಾಡ್ತಿರಲ್ಲ ಅಷ್ಟು ಜನಕ್ಕೆ ನೀವು ಆ ಥರ ಅದಕ್ಕೆ ತಕ್ಕಷ್ಟು ನೀವು ಆಯಿಲ್ ಹಾಕ್ಕೊಳ್ರಿ. ಆಮೇಲೆ ಅದಕ್ಕೆ ತಕ್ಕಂಗೆ ನೀವೆಲ್ಲ ಐಟಮ್ಸ್ನೂ ಹಾಕ್ಕೊಳ್ರಿ. ನಾನೊಂದು 4 ಜನಕ್ಕೆ ಆಗೋಷ್ಟು ಅಷ್ಟೇ ನಾನು ತೊಗೊಂಡಿದ್ದೀನಿ ಆಯಿಲ್ಲು ಆಮೇಲೆ ಐಟಮ್ಸ್ ಎಲ್ಲ. ಇದನ್ನು ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್, ಇದನ್ನು ಒಂದು 15 ಡೇಸ್ ತನಕನೂ ಇಟ್ಕೊಂಡು ಇದನ್ನು ತಿನ್ಬೋದು. ಇವನ್ನ ಈವ್ನಿಂಗ್ ಟೈಮಲ್ಲಿ ಟೀ ಕುಡಿಯೋ ಟೈಮಲ್ಲಿ ಸ್ವಲ್ಪ ತಿಂದು ಟೀ ಕುಡಿಬೋದು. ಆಮೇಲೆ ಈಗಂತೂ ಈ ಥರ ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಸಾಯಂಕಾಲದ ಹೊತ್ತು ಟೀ ಕುಡಿಯೋ ಜೊತೆಗೆ ಸ್ವಲ್ಪ ತಿಂದು ಟೀ ಕುಡಿದ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ಇದು ಈಗ ಬರ್ರಿ ಮಾಡೋಣ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಅದೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಇದೆಲ್ಲ ಇದು ಶೇಂಗಾ ಆಮೇಲೆ ಕಡಲೆ ಎಲ್ಲ ತಗೊಂಡಿದ್ದೀನಲ್ಲ, ಅದೆಲ್ಲ ಹಾಕಿದ ಮೇಲೆ ಸಾಸಿವೆ ಹಾಕಿದರೆ ಅದು ಸಿಡಿಯಲ್ಲ. ಅದಕ್ಕೆ ನಾನು ಫಸ್ಟಿಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು ಅದು ಹಾಕ್ಕೊಂಡು ಆಮೇಲೆ ಶೇಂಗಾ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಹಾಕಿದರೂ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಫ್ರೈ ಮಾಡ್ಬೇಕು ಫ್ರೆಂಡ್ಸ್. ಅದನ್ನ ಫ್ರೈ ಆದಮೇಲೆ ಒಂದೊಂದನೇ ಐಟಮ್ ಹಾಕ್ತಾ ಹೋಗ್ಬೇಕು. ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಬೇಕು ಫ್ರೆಂಡ್ಸ್. ಇದು ಜಾಸ್ತಿ ಜೋರಾಗಿ ಉರಿ ಇಟ್ಬಿಟ್ರೆ ಅದೇನಾಗುತ್ತೆ ಎಲ್ಲ ಕಪ್ಪಾಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಿಧಾನಾಗಿ ಒಂದೊಂದೇ ಐಟಮ್ನೇ ನಿಧಾನಾಗಿ ಫ್ರೈ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಇದನ್ನು ನೀವು ಒಂದು ಸಲ ಮಾಡಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದನ್ನು ಮನೆಯಲ್ಲಿ ಮಾಡಿಟ್ಬಿಡ್ತಾರೆ ಈ ಥರ ಟೈಮಲ್ಲಿ. ಇದನ್ನು ಸಾಯಂಕಾಲದ ಹೊತ್ತು ಟೀ ಟೈಮಲ್ಲಿ ಸ್ವಲ್ಪ ತಿಂದು ಆಮೇಲೆ ಟೀ ಕುಡಿತಾರೆ. ಆಮೇಲೆ ಇದು ಇನ್ನೊಂದು ಏನಪ್ಪ ಅಂತಂದರೆ, ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇದನ್ನ ಸ್ವಲ್ಪ ಹಾಕಿ ಟೀ ಮಾಡಿಕೊಟ್ರೆ ಎಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಾನು ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ.
ಬೆಳ್ಳುಳ್ಳಿನ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಇದು ಆಮೇಲೆ ಸ್ವಲ್ಪ ಗರಿ ಗರಿ ಆಗ್ಬೇಕು ಫ್ರೆಂಡ್ಸ್. ಇದು ಮೆತ್ತಗಿರಬಾರ್ದು ಬೆಳ್ಳುಳ್ಳಿ ಆಮೇಲೆ ಇದೆಲ್ಲ ಐಟಮ್ ಸ್ವಲ್ಪ ನಿಧಾನಕ್ಕಿಟ್ಟು ಇದನ್ನು ಫ್ರೈ ಮಾಡಿ ಆಮೇಲೆ ಇದನ್ನು ಈ ಥರ ಇದೆಲ್ಲ ಆದಮೇಲೆ ಇದನ್ನು ಲಾಸ್ಟಿಗೆ ಖಾರದ ಪುಡಿ ಉಪ್ಪು ಆಮೇಲೆ ಅರಿಶಿನ ಪುಡಿ ಅದೆಲ್ಲ ಹಾಕಬೇಕು. ಫ್ಲೇಮನ್ನು ಆಫ್ ಮಾಡೇ ಖಾರದ ಪುಡಿ ಹಾಕಬೇಕು ಫ್ರೆಂಡ್ಸ್. ಇದು ಇಲ್ಲ ಅಂತಂದರೆ ಖಾರದ ಪುಡಿ ಎಲ್ಲ ಸುಟ್ಟು ಹೋಗಿಬಿಡ್ತೈತಿ. ಅದಕ್ಕೆ ನಾನು ಇದೆಲ್ಲ ಫ್ರೈ ಆದಮೇಲೆ ಅದನ್ನು ಫ್ಲೇಮನ್ನು ಆಫ್ ಮಾಡಿ ಆಮೇಲೆ ಒಂದು ನಿಮಿಷ ಬಿಟ್ಟು ಆಮೇಲೆ ಅದನ್ನು ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಅದೆಲ್ಲ ಹಾಕಿ ನೋಡಿರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಬಂದ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಫ್ಲೇಮು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೇಳ್ರಿ ಫ್ರೆಂಡ್ಸ್. ಇದು ಯಾಕಂದ್ರೆ ಮಂಡಕ್ಕಿ ಸ್ವಲ್ಪ ಉಪ್ಪು ಇರುತ್ತಲ್ಲ, ಇದಕ್ಕೆ ಜಾಸ್ತಿ ಉಪ್ಪು ಬೇಕಾಗಲ್ಲ, ಸ್ವಲ್ಪ ಹಾಕ್ರಿ ನೋಡಿ. ಮತ್ತು ನಿಮಗೆ ತಿಂದು ನೋಡಿದಾಗ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಬೇಕಾದ್ರೆ ಹಾಕ್ಬೋದು, ಮತ್ತು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಅಂತ ಅಷ್ಟೇ, ಮತ್ತೇನೂ ಇಲ್ಲ ನೋಡಿರಿ. ನಾನು ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಖಾರ ಪುಡಿ ಹಾಕಿದ್ದೀನಿ ನಾನು. ನಿಮಗೆ ಇನ್ನು ಜಾಸ್ತಿ ಖಾರ ತಿನ್ನೋರಂದ್ರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ರಿ. ನಾನು ಸ್ವಲ್ಪ ಹಾಕಿ ಇದನ್ನು ಮಾಡಿದ್ದೀನಿ. ಈಗ ಇಷ್ಟು ಮಾಡಿ ಇದನ್ನ ಇನ್ನೂ ಸ್ವಲ್ಪ ಫ್ರೈ ಮಾಡ್ಬೇಕು ಫ್ರೆಂಡ್ಸ್. ಇದೆಲ್ಲ ಹಾಕಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಒಲೆ ಹಚ್ಬೇಕು ಫ್ರೆಂಡ್ಸ್. ಇದನ್ನ ಹಚ್ಚಿ ನಿಧಾನಕ್ಕೆ ಉರಿ ಇಟ್ಕೊಂಡು ಆಮೇಲೆ 1 ನಿಮಿಷ ಅಷ್ಟೇ ಅದನ್ನ ಮತ್ತು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಇದು ಖಾರ ಪುಡಿ ಸುಟ್ಟೋತಪ್ಪ ಅಂತಂದರೆ ಇದ್ರ ಟೇಸ್ಟೇ ಹೋಗಿಬಿಡ್ತೈತಿ ಇದು. ಅದಕ್ಕೆ ನಾನು ನಿಧಾನಕ್ಕೆ ಇಟ್ಕೊಂಡು ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದನ್ನು ನೀವು ಎಷ್ಟಾದರೂ ಮಾಡಿಟ್ಕೊಂಡು ನೀವು ಅದನ್ನು ಮಂಡಕ್ಕಿ ಆ ಥರ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಒಂದು 15 ಡೇಸ್ ಮನೇಲಿ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು, ಏನು ಕೆಡಲ್ಲ ಫ್ರೆಂಡ್ಸ್. ಇದು ಈ ಥರ ಮಾಡಿಟ್ಕೊಳ್ರಿ. ಈಗ ಇದಿಷ್ಟು ಆದಮೇಲೆ ನಾನು ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗಬೇಕು ಫ್ರೆಂಡ್ಸ್. ಒಗ್ಗರಣೆ ತಣ್ಣಗಾದ್ಮೇಲೆ ಮಂಡಕ್ಕಿ ಹಾಕಬೇಕು ಮಂಡಕ್ಕಿಗೆ. ಇಲ್ಲ ಅಂತಂದ್ರೆ ಬಿಸಿದೇ ಹಾಕಿಬಿಟ್ರೆ ಮಂಡಕ್ಕಿ ಎಲ್ಲ ಮೆತ್ತಗಾಗ್ಬಿಡ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣಗಾಗಬೇಕದು ಒಗ್ಗರಣೆ ಮಾಡಿದ್ದು. ಈ ಥರ ಮಂಡಕ್ಕಿನೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಅದು ಒಗ್ಗರಣೆ ಹಾಕಿ ತಿರುಗಿಸ್ಬೇಕು ಫ್ರೆಂಡ್ಸ್. ಇದನ್ನ ತಿರುಗಿಸಿ ನೀಟಾಗಿ ಕಲಿಸ್ಬೇಕು. ಆಮೇಲೆ ಸ್ವಲ್ಪ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ರಿ. ನಾನು ಕಡಿಮೆ ಆಯ್ತಂತ ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಈ ಥರದ್ದೆಲ್ಲ ಮಾಡಿಟ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನು ಅವಾಗವಾಗ ಮಾಡ್ತಾಯಿರ್ತೇನೆ. ಅದು ಈ ಥರ ಮಳೆಗಾಲದಲ್ಲಂತೂ ಇದು ನಮ್ಮ ಮನೇಲಿ ಬೇಕೇ ಬೇಕು ನೋಡಿರಿ. ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಹಾಕ್ತೀವಿ ಫ್ರೆಂಡ್ಸ್. ಇದು ಟೇಸ್ಟ್ ಬರುತ್ತೆ ಅಂತ ಸಕ್ಕರೆನ ಪುಡಿ ಮಾಡಬೇಕು, ಹಂಗೆ ಹಾಕಬೇಡ್ರಿ. ಒಂದು ಸ್ವಲ್ಪ ಪುಡಿ ಮಾಡಿ ಮಿಕ್ಸ್ ಮಾಡಿರಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇದು ಕಡಲೆ ಪುಟಾಣಿ ಅಂತಿರಲ್ಲ ಅದು ಕಡಲೆ ಪುಡಿ, ಅದನ್ನು ಪುಡಿ ಮಾಡ್ಕೊಂಡು ಈ ಥರ ಲಾಸ್ಟಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದನ್ನ ಮತ್ತು ಅಷ್ಟೇ, ಏನಿಲ್ಲ ಫ್ರೆಂಡ್ಸ್. ಇಷ್ಟೇ ಈ ಥರ ಮಾಡೋದು. ಆದರೆ ಈ ಥರ ಸಾಯಂಕಾಲ ಈಗಂತೂ ಈಗ 1 ವಾರ ಆಯಿತು ಕಂಟಿನ್ಯೂ ಮಳೆ ಬರ್ತಾಯಿದೆ. ಈ ಟೈಮ್ನಲ್ಲಿ ಈ ಥರ ಇದನ್ನು ಮಾಡ್ಕೊಂಡು ತಿಂದರೆ ಭಾಳ ಸೂಪರಾಗಿರುತ್ತೆ. ಆಮೇಲೆ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಸಂಜೆ ಟೈಮಲ್ಲಿ. ಫ್ರೆಂಡ್ಸ್ ಟ್ರೈ ಮಾಡಿ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೀ ಕುಡಿಯೋಣ ನೀವು. ಓಕೆ ಫ್ರೆಂಡ್ಸ್, ಧನ್ಯವಾದಗಳು ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.